ಒಂದು ಕಾಲದಾಗ ನನ್ನ ಗಂಡನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ ದುಡುಕಿ ಜಗಳ ಮಾಡಿ ಮನೆ ಬಿಟ್ಟ ಬಂದ್ಬಿಟ್ಟೆ. ಅದಾದ್ಮೇಲೆ ನಾನು ಮತ್ತೆ ಗಂಡನ ಜೋಡಿ ಒಂದು ಗೂಡಕ್ಕಾಗ್ಲಿಲ್ಲವ. ಸಿಟ್ ಮಾಡ್ಕೊಂಡು ಬಂದ್ಮೇಲೆ ನಾ ಅವ್ರನ್ನ ಮತ್ತೆ ನೋಡಕ್ ಹೋಗ್ಲೇ ಇಲ್ಲ. ಅವ್ರಿಗೂ ಮನಸ್ಸು ಹೊಡೆದು ಪತ್ರ ಬರೆದು ಮನೆ ಬಿಟ್ಟು ಹೋಗ್ಬಿಟ್ರು. ಎಲ್ಲಿಗೆ ಹೋದ್ರು ಏನಾದ್ರು ಇವತ್ತಿನ ತನಕ ಏನೋ ಗೊತ್ತಿಲ್ಲವ್ವ. ಅವ್ರು ಹೋದ್ಮೇಲೆ ಅವ್ರ ಪ್ರೀತಿ ಏನಂತ ಅವಾಗ ನನಗೆ ಗೊತ್ತಾಯ್ತು. ಅಷ್ಟೇ ಅಲ್ಲವ, ಈ ಕೆಟ್ಟ ಸಮಾಜದಾಗ ಒಂಟಿಯಾಗಿ ಬದುಕೋದು ಬಹಳ ಕಷ್ಟ ಐತಂತ ಅವಾಗ ನನಗೆ ಗೊತ್ತಾಗಿತ್ತು. ಸಮಾಜ ಎದುರಿಸಿ ಬದುಕೋದು ಒಂದು ಹೋರಾಟ ಆದ್ರೆ ನನ್ನ ಮಗನ ಬೆಳೆಸೋದು ಇನ್ನೊಂದು ಹೋರಾಟ ಆಗಿತ್ತವ. ನನ್ನ ಮಗನ ಸಾಕಕ್ಕೆ ನಾನು ಎಷ್ಟು ಕಷ್ಟಪಟ್ಟೇನಂತ ನನಗ ಗೊತ್ತವ. ಅವ ಸಣ್ಣವಿದ್ದಾಗ ಅಪ್ಪ ಎಲ್ಲೇ ಅಂತ ಕೇಳಿದಾಗ ಸುಳ್ಳು ಹೇಳಿ ಮುಚ್ಚಿ ಹಾಕ್ಬಿಡ್ತಿದ್ದೆ. ನಾ ಹೇಳಿದ ಒಂದು ತಪ್ಪಿಂದ ನನ್ನ ಮಗ ಅಪ್ಪ ಇದ್ರು ಅಪ್ಪ ಇಲ್ದಂಗ ಅನಾಥ ಆಗಿ ಬೆಳೆದ್ಬಿಟ್ನವ. ನಂದೆಷ್ಟು ತಪ್ಪಿತ್ತು, ನನ್ನ ಗಂಡಂದು ಅಷ್ಟೇ ತಪ್ಪಿತ್ತು. ನಾನು ಅವ್ರು ನೋಡಕ್ ಹೋಗ್ಲಿಲ್ಲ ಅಂತ ಅವರು ನನ್ನ ನೋಡಕ್ ಬರ್ಲಿಲ್ಲವ್ವ. ನಮ್ಮಿಬ್ಬರು ಮನಸ್ತಾಪ ನನ್ನೊಬ್ಬಕ್ಕೆ ಮೇಲೆ ತಟ್ಟಿಲ್ಲವ. ನನ್ನ ಮಗನ ಜೀವನದಾಗೂ ಪರಿಣಾಮ ಆಯ್ತು. ನೋಡವ, ನನ್ನಂಗ ನಿನ್ನ ಜೀವನನೂ ಆಗ್ಬಾರ್ದಂತ ನಿನಗೆ ಹೇಳಕತ್ತೀನಿ. ನಾ ಕೇಳ್ದಂಗ ನಿನ್ನ ಗಂಡ ಊರಾಗ ದೊಡ್ಡ ಮನುಷ್ಯ ಅದಾನ, ಭಾಳ ಒಳ್ಳೆ ಮನುಷ್ಯ ಅದಾನಂತ ಕೇಳಿನ ನಾನು. ಏನ ಸ್ವಲ್ಪ ತಂಗಿ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಾನ. ನೀ ಸ್ವಲ್ಪ ತಾಳ್ಮೆ ತಗೋ, ಎಲ್ಲ ಚಲೋ ಆಕತಿ. ಇಷ್ಟಕ್ಕ ನೀ ಬೇಸರ ಮಾಡ್ಕೊಂಡು ಗಂಡನ ಬಿಟ್ಟು ದೂರ ಆಗ್ಬಿಟ್ರ ನಿನ್ ಜೀವನಕ್ಕೆ ಭಾಳ ಕಷ್ಟ ಆಕತ್ತವ.